ಇದು ನಂದು ಫಸ್ಟ್ನೇ ವಿಡಿಯೋ. ಏನ್ ಮಾತಾಡ್ಬೇಕಂತ ಟಾಪಿಕ್ ನೆನಪಾಗವಲ್ದು. ಈಗೆಲ್ಲ ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ದಾಗ ಟ್ರೆಂಡ್ ನೋಡಿ ನಾವು ಯೂಟ್ಯೂಬರ್ ಆಗ್ಬೇಕು ಅಂತ ಆಸೆ ಇರ್ತೈತಿ ನಿಮ್ಗ. ಯೂಟ್ಯೂಬ್ನಾಗ ವಿಡಿಯೋ ಓಡ್ಬೇಕಂದ್ರ ಫಸ್ಟಿಗೆ ಕಂಟೆಂಟ್ ಕ್ಲಿಯರ್ ಆಗಿರ್ಬೇಕು, ವಾಯ್ಸ್ ಕ್ಲಿಯರ್ ಆಗಿರ್ಬೇಕು. ಇದು ನಂದು ಫಸ್ಟ್ನೇ ವಿಡಿಯೋ. ಸ್ವಲ್ಪ ಏನ್ ಮಾತಾಡ್ಬೇಕಂತಂದ ಗೊತ್ತಾಗಲಾಗೈತಿ. ಸ್ವಲ್ಪ ನೋಡೋರೆಲ್ಲ ನನಗ್ ಹುಚ್ಚಿಡ್ದಂಗ ಆಗತೈತಿ. ಈಗ ಕ್ಲಾರಿಟಿ ಕೊಟ್ಬಿಡ್ತೀನಿ. ಮಂದಿ ಹಂಗ ನನ್ನ ಹೇಳ್ತೀನಿ, ಹಂಗ ಹೇಳ್ತೀನಿ ಅಂತ ಹೇಳಂಗಿಲ್ಲ. ಸ್ವಲ್ಪ ತಿಳ್ಕರಿ. ಫಸ್ಟಿಗೆ ನೀವು ಒಂದು ವಿಡಿಯೋ ಮಾಡ್ಬೇಕಂದ್ರ ನಿಮ್ಮ ಹತ್ರ ಯಾವುದೇ ಮೊಬೈಲ್ ಇರ್ಲಿ, ಅದ್ರಾಗ ಕಾಪಿ ಮಾಡಬಾರ್ದು. ಒಂದನೇದ್ದು, ಈ ಮೂವಿ, ಸಾಂಗ್, ರೀಲ್ಸ್ ಯಾವುದೇ ತರ ಟ್ರೆಂಡಿಂಗ್ ಇದ್ದೀವಿ ಸೇಮ್ ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಐಡಿ ಒಳಗೆ ಹಾಕಿದ್ರ ಯಾವಾಗ್ಲೂ ವೈರಲ್ ಆಗಂಗಿಲ್ಲ. ಹೊಸದ್ ನೀವು ಕ್ರಿಯೇಟ್ ಮಾಡ್ಬೇಕು. ಈಗ ನಾ ಕ್ರಿಯೇಟ್ ಮಾಡಾಕತ್ತೀನಿ, ನನ್ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಅದ್ರ ಟೈಮ್ ಸಿಗ್ತಿಲ್ಲ. ಈ ತರ ಎಲ್ಲ ಮಾಡಿ 5 ವರ್ಷ 8 ವರ್ಷ ಆಗಿಂದ ನಿಮ್ದು 22-25 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿಂದ ಅವಾಗ ಗೊತ್ತಾಗ್ತೈತಿ ನಾವು ಮಾಡ್ಬೇಕಿತ್ತಪ್ಪ ಯೂಟ್ಯೂಬ್ ಚಾನಲ್. ಅವಾಗ ಮಾಡೋರ್ ನೋಡ್ ನಕ್ರೆ ಚಲೋ ಅನ್ಸಲ್ಲ. ಮೊದ್ಲ ಈ ಯೂಟ್ಯೂಬ್ ಐಡಿ ಕ್ರಿಯೇಟ್ ಮಾಡ್ಬೇಕಾದ್ರ ಬಹಳ ಭಯ ಆಗ್ತೈತಿ. ಫಸ್ಟ್ ಸ್ಟಾರ್ಟಿಂಗ್ ಅದ್ ಭಯನ ಬಿಡ್ಬೇಕು. ಅವ್ರ ಏನಂತಾರ ಇವ್ರ ಏನಂತಾರ ತಲೆ ಕೆಡ್ಸ್ಕೋಬಾರ್ದು. ನಾವು ಕೊಡೋ ಕಂಟೆಂಟ್ ಚಲೋ ಇತ್ತಂದ್ರ ಅದ ವೈರಲ್ ಆಗ್ತೈತಿ. ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಂದು ಫಸ್ಟ್ನೇ ವಿಡಿಯೋದು. ಸ್ವಲ್ಪ ಪುಕ್ಕು ಅನ್ನತೈತಿ ಒಳಗೆ. ಏನ್ ಮಾಡ್ತಿ, ಆಡ ಚಂತನ ಕ್ಯಾಮ್ರಾ ಕಡೆ ನೋಡಂಗ ಅನಸ್ತೈತಿ. ಮೈಕ್ ಐತಿ, ಸೌಂಡ್ ಕ್ಲಿಯರ್ ಬರಲಾಗೈತಿ. ಈ ಇದು ಹಿಡ್ಕೊಂಡ್ ಮಾತಾಡಿದ್ರ ಅವನ ಶೋಕಿ ಮಾಡ್ತಾನ, ಮಬ್ಬ ಬಡ್ಸಿ ಮಗ ಅಂತ ಕಮೆಂಟ್ ನಾಗ ಬೈತಿರಿ. ಅದಕ್ಕೆ ಇದ್ರೂ ಇಲ್ಲಿ ಮಾತಾಡಕತ್ತೀನಿ. ಸೌಂಡ್ ಕ್ಲಿಯರಿಟಿ ಇಲ್ಲ, ನಂದು ಕ್ಯಾಮ್ರಾನು ಕ್ಲಿಯರಿಟಿ ಇಲ್ಲ. ಒಟ್ಟು ವಿಡಿಯೋ ಮಾಡಂಗ ಅನಸ್ದು. ಸ್ಟ್ಯಾಂಡ್ ಹಾಕಿದೆ, ಮೊಬೈಲ್ ಇಟ್ಟೆ, ಲೈಟ್ ಹಚ್ಚಿದೆ, ವಿಡಿಯೋ ಮಾಡಾಗತ್ತೆ. ಬ್ಯಾಕ್ ಗ್ರೌಂಡ್ ಚಿಂತಿ ತಿಳ್ಕೊಬೇಡ್ರಿ. ನಿಮ್ ವಾಯ್ಸ್ ಕ್ಯಾಮ್ರಾ ಕಡೆ ಕ್ಲಿಯರಿಟಿ ಇದ್ರ ಕ್ಯಾಪ್ ಕಟ್ದಾಗ ಹೋಗ್ರಿ, ವಾಯ್ಸ್ ಹೆಚ್ಚಿಗೆ ಇಡ್ರಿ. ಇನ್ಸ್ಟಾಗ್ರಾಮ್ ಜಾಸ್ತಿ ರೀಲ್ಸ್ ಮಾಡಕ್ ಹೋಗ್ಬಾರ್ದು. ಇನ್ಸ್ಟಾಗ್ರಾಮ್ ಉಪಯೋಗ ಇಲ್ಲ. ಯೂಟ್ಯೂಬ್ನಾಗ ಮಾಡ್ರಿ. ಯೂಟ್ಯೂಬ್ನಾಗ ಮಾಡಿದ್ರಪ್ಪ ಅಂದ್ರ ಇಷ್ಟಂದ ರೂಲ್ಸ್ ಇದು ಇರ್ತಾವ, ಟಾಪಿಕ್ ಫಸ್ಟಿಗೆ. ಅದನ್ನ ಕಂಪ್ಲೀಟ್ ಮಾಡಿದ್ರಿ ಅಂದ್ರೆ ನಮಗ್ ಪೇಮೆಂಟ್ ಚಾಲು ಆತೈತಿ. ಇನ್ಸ್ಟಾಗ್ರಾಮ್ದಾಗ ನಾತೈತಿ, ಅದ್ರ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ. ಈ ಯೂಟ್ಯೂಬ್ನಾಗ ಹೆಂಗಪ್ಪ ಅಂದ್ರ ತೋರ್ಸ್ಬೇಕಂದ್ರ ಇನ್ನೊಂದ್ ಮೊಬೈಲ್ನು ಇಲ್ಲ, ನನ್ನ ತಲೆ ಒಂದೇ ಮೊಬೈಲ್ ಐತಿ. ಯೂಟ್ಯೂಬ್ನಾಗ YT ಸ್ಟುಡಿಯೋ ಇರ್ತೈತಿ. ಅದ್ರಾಗ ಹೋಗಿ ನೀವು ಸ್ಟಾರ್ಟಿಂಗ್ ಏನು ರಿಲೀಸ್ ಬಿಟ್ಟಿದಿಲ್ಲ ಅಂದ್ರೆ ಅದು ಏನು ಕಂಟೆಂಟ್ ಆಗಿರಂಗಿಲ್ಲ ಅಲ್ಲಿ. ಆ ಕಂಟೆಂಟ್ ಆಗ್ಬೇಕಪ್ಪ ಅಂದ್ರೆ ನೀವು ಸ್ಟಾರ್ಟಿಂಗ್ ನಿಂತ ಶಾರ್ಟ್ ವಿಡಿಯೋ ಇಲ್ಲ ಯೂಟ್ಯೂಬ್ ವಿಡಿಯೋ ಕಾಪಿ ಮಾಡಬಾರ್ದು. ಯಾರ್ದು ನಮ್ದ ಸ್ವಂತ ಮಾಡ್ಬೇಕು. ಈಗ ನಾ ಮಾಡೋದಿಲ್ಲ, ಈ ಟೈಪ್ ಕಂಟೆಂಟ್ ಕೊಡ್ರಿ. ಯೂಟ್ಯೂಬ್ನಾಗ ಮೋಸ್ಟ್ ವ್ಯೂಡ್ ಎದಕ್ ಆತಾವ ಅಂದ್ರ ಕುಕ್ಕಿಂಗ್, ಮತ್ತ ಟೂರಿಸಮ್, ಆಕ್ಟಿಂಗ್ ಸೀನ್ಸ್, ಕಾಮಿಡಿ ಶೋಸ್, ಒಂದ್ 4-5 ತರ ಅದಾವು. ಇವು ಏನಾದ್ರೂ ಸ್ವಲ್ಪ ಕಂಟೆಂಟ್ ಒಂದ ದಿನಕ್ಕೆ ಯೂಸ್ ಬರಂಗಿಲ್ಲ ಜಾಸ್ತಿ. ಒಂದ್ ವಾರ, ಒಂದ್ ತಿಂಗಳ ಹಿಂಗ ಡೇ ಬೈ ವೈರಲ್ ಆತ ವಿಡಿಯೋಗಳು. ನೀವು ಒಂದ ದಿನಕ್ಕೆ ನಂದು ಯೂಸ್ ಬಂದಿಲ್ಲ, ನಾ ವಿಡಿಯೋ ಮಾಡಂಗಿಲ್ಲ ತಂದು ಕಾಲ್ ಹಿಂದಕ್ ಹಾಕ್ಬಿಟ್ರಿ, ಮುಗೀತ್, ನಿಮ್ ಐಡಿ ಫ್ಲಾಪ್ ಆಯ್ತು. ನೀವ್ ಎಷ್ಟ್ ಕಂಟೆಂಟ್ ಕೊಟ್ರು ವೈರಲ್ ಆಗಂಗಿಲ್ಲ ಅದ್ರಾಗ. ನಾ ಡೈಲಿ ಒಂದ್ ವಾರದಾಗ ಅಂದ್ರೆ ಒಂದ್ ಮೂರ್ ಶಾರ್ಟ್ ಇಲ್ಲ 3 ವಿಡಿಯೋ ಹಾಕ್ಬೇಕು. ಶಾರ್ಟ್ ನಿಮ್ ಮನ್ಸಿಗೆ ಒಂದಂಗ ಹಾಕ್ರಿ, ತಿಳಿನೇ ಕೆಡ್ಸ್ಕೊಬೇಡ್ರಿ. ಕಂಟೆಂಟ್ ಸಿಗಲ್ಲಾಗ್ಯದ ತಂದು ವಿಡಿಯೋ ಮಾಡೋದು ಬಿಡ್ಬೇಡ್ರಿ. ಎಷ್ಟ್ ಆದೈತೆ ಅಷ್ಟು ಬಿಡ್ರಿ. ನಿಮಗ ಹಿಂಗ್ ನಂದಿನ ಈ ಒಂದ್ ಲೆಕ್ಕಕ್ಕೆ 2026 ಒಂದ್ ಲೆಕ್ಕಕ್ಕ ಸ್ವಲ್ಪ ಕ್ಯಾಮ್ರಾ ಐತಿ, ಮಾರಿ ಕ್ಲಿಯರ್ ಕಾಣ್ತೈತಿ. ಸ್ವಲ್ಪ ಕಂಟೆಂಟ್ ಅವ್ರದ್ದು ನೋಡಿ ಕಾಪಿ ಮಾಡಿ ಹೇಳಾಗತ್ತೀನಿ. ಅಂದ್ರೆ ಕಾಪಿ ಮಾಡದ್ನಿ ಅಂದ್ರೆ ಆ ಟೈಪ್ ಮಾಡ್ಬೇಡ್ರಿ. ನಿಮಗ್ ಯಾವ ಟೈಪ್ ಮಾಡಂಗ ಅನಸ್ತೈತಿ ಆ ಟೈಪ್ ಮಾಡ್ರಿ. ಕನ್ಫ್ಯೂಸ್ ಆಗ್ಬೇಡ್ರಿ ಜಾಸ್ತಿ. ನಿಮ್ದು ಸ್ವಂತ ವಾಯ್ಸ್ ಇರ್ಬೇಕು.
ಕ್ಯಾಮ್ರಾ ಆಂಗಲ್ ಮುಂದೆ ಮಾತಾಡ್ಬೇಕ. ಕಾಫಿ ಅಪ್ಪ ಅಂದ್ರೆ ಈಗ ಒಂದು ಮೂವಿ ಯಾವ್ದಾರ ರಿಲೀಸ್ ಐತೆ, ಈಗ ಬ್ಯಾಕ್ ಗ್ರೌಂಡ್ ಸೌಂಡ್ ಹಾಕ್ತಿರಲ್ಲ, ನಮ್ದು ಈಗ ಒಂದ್ ಯಾವ್ದಾರ ಆಕ್ಟಿಂಗ್ ಸೀನ್ ಇರ್ತೈತಿ, ಆ ಹೀರೋನ್ ಆಕ್ಟಿಂಗ್ ನಮ್ಮ ವಾಯ್ಸ್ ಒಳಗೆ ಹಾಕಿ ಆಕ್ಟಿಂಗ್ ಮಾಡಿದ್ರೆ ಅದಕ್ಕೆ ಪೇಮೆಂಟ್ ಬರಂಗಿಲ್ಲ, ವ್ಯೂಸ್ ಹೋಗ್ತಾವ, ಲಕ್ಷಾನ್ಗಟ್ಲೆ ಹೋಗ್ತಾವ, ಪೇಮೆಂಟ್ ಬರಂಗಿಲ್ಲ. ನಿಮ್ ಸ್ವಂತ ಕಂಟೆಂಟ್ 1,000 ಹೊಡ್ಲಿ ಪೇಮೆಂಟ್ ಬರ್ತೈತಿ ಯೂಟ್ಯೂಬ್ನಾಗ ಶಾರ್ಟ್ನಾಗ ಹಾಕಿ ನೋಡ್ರಿ. ನಂದು ನಾ ಏನ್ ದೊಡ್ಡ ಪಾಪ್ಯುಲರ್ ಅಲ್ಲ, 16 ಸಬ್ಸ್ಕ್ರೈಬರ್ಸ್ ಅದಾರ, ಒಂದ್ 22 ಸಾವಿರ ವಿಡಿಯೋ ಹೊಡ್ಯಾವ ಅಷ್ಟ. ಸಬ್ಸ್ಕ್ರೈಬ್ ಮಾಡ್ರಿ ಐಡಿನ ಜಾಸ್ತಿ. ಮತ್ತ ಹೇಳ್ಬೇಕಂತೀನಿ ಭಯ ಆಗತೈತಿ, ಫಸ್ಟ್ ಟೈಮ್ ಇಲ್ಲ ವಿಡಿಯೋ ಮಾಡತ್ತಿದ್ದು, ಆಗದ ಎಲ್ಲರಿಗೂ ಸ್ಟಾರ್ಟಿಂಗ್. ಗಿವ್ ಅಪ್ ಮಾಡ್ಕೋಬೇಡ್ರಿ, ಎಷ್ಟ್ ಆದೈತೆ ಅಷ್ಟು ವಿಡಿಯೋ ಮಾಡ್ರಿ, ಎಷ್ಟ್ ಆತೈತೆ ಅಷ್ಟು ಪೋಸ್ಟ್ ಮಾಡ್ರಿ. ಏನೇನ್ ಹೇಳ್ಬೇಕಂದ್ರ, ಮೊದಲು ನಾವು 2022-21 ಏನ್ ರೀಲ್ಸ್ ಬಿಟ್ಟು ಯೂಟ್ಯೂಬಿಗೆ ಜಾಸ್ತಿ ಲಾಕ್ಡೌನ್ ಟೈಮ್ದಾಗ ಯೂಟ್ಯೂಬ್ ಏನ್ ಮಾಡಿದ್ರಲ್ಲ, 22-25 ಲಕ್ಷ ತನ ಸಬ್ಸ್ಕ್ರೈಬರ್ಸ್ ಅದಾರ ಅವ್ರಿಗೆ. ಮಂತ್ಲಿ ಏನಿಲ್ಲ ಅಂದ್ರೂ 55-60 ಸಾವಿರ ರೂಪಾಯಿ ಪೇಮೆಂಟ್ ಫಿಕ್ಸ್ ಇಟ್ಟಿದ್ದ ಅವ್ರಿಗೆ. ಆಟ ಇಷ್ಟು ಯೂಸ್ ಓಡ್ಬೇಕಂತ ಇರ್ತೈತಿ, ಅಷ್ಟು ಯೂಸ್ ಅವ್ರು ಟಾರ್ಗೆಟ್ ಮಾಡೇ ಮಾಡ್ತಾರ. $1 ಇಂಡಿಯನ್ ರುಪೀಸ್ ಒಳಗೆ 95 ರೂಪಾಯಿ. 95 ರೂಪಾಯಿ ಅಂದ್ರೆ ದಿನಕ್ಕೆ ಹೆಚ್ಚು ಕಮ್ಮಿ 100 ರೂಪಾಯಿ, 100 ರೂಪಾಯಿ ಹಿಡೀರಿ $1. ಹಂಗ ಅವರು ವಿಡಿಯೋ ಹಂಗ ಓಡ್ತಾವ, $300, $400, $600 ತನ ಓಡ್ತಾವ ಮಂತ್ಲಿ, ಟೋಟಲಿ ಮಿಕ್ಸ್ ಮಾಡಿ. ನಮ್ ಇಂಡಿಯನ್ ರುಪೀಸ್ ಒಳಗೆ ಕನೆಕ್ಟ್ ಮಾಡಿದ್ರೆ 27,000, 30,000 ಹಿಂಗ ಯೂಟ್ಯೂಬ್ನಾಗ ಮಾಡಿ ಹಾಕಿದ್ರ. ಇನ್ಸ್ಟಾಗ್ರಾಮ್ದು ಪೇಮೆಂಟ್ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡ್ ಇಂದ ಟೆನ್ಷನ್ ತಗೋಬೇಡ್ರಿ, ಬ್ಯಾಕ್ಗ್ರೌಂಡ್ ಸ್ಟಾರ್ಟಿಂಗ್ ಅಲ್ಲ ಆಗದ. ನಮ್ದು ನೆಕ್ಸ್ಟ್ ಮಂತ್ ಪೇಮೆಂಟ್ ಬರ್ನ ಬ್ಯಾಕ್ಗ್ರೌಂಡ್ ಹಾಕಿಸಿ, ಕ್ಯಾಮ್ರಾ ಕ್ವಾಲಿಟಿ ಮಾಡಿಸಿ, ಸೌಂಡ್ ಕ್ವಾಲಿಟಿ ಮಾಡಿಸಿ ವಿಡಿಯೋ ಮಾಡ್ತೀವಿ. ಸ್ಟಾರ್ಟಿಂಗ್ ಮಾಡ್ರಿ, ನೀವು ಮಾಡ್ರಿ. ಹೊಸ ಯೂಟ್ಯೂಬರ್ಸ್ ಬರ್ಬೇಕು, ಹೊಸತನ ಅನ್ನೋದು ಇರ್ಬೇಕು. ಹಳೇದವ್ರ ಅಂತ ಎಷ್ಟ್ ದಿವಸ ಮಾಡ್ಬೇಕು, ಅವರು ವಯಸ್ಸಾಗ್ತದ, ನಾಳೆ ಮುದುಗ್ರ ಆತಾರ, ಹೋಗ್ತಾರ, ಹೊಸಬ್ರು ಬರ್ಬೇಕು. ಹಂಗ ಸ್ಟಾರ್ಟಿಂಗ್ ಪ್ಲಾಸ್ಟಿಕ್ ಚೇರ್, ಪ್ಲಾಸ್ಟಿಕ್ ರೆಟ್ ಮೇಲೆ ವಿಡಿಯೋ ಮಾಡಿ ಹಾಕಿಸ್ತೀನಿ ಬ್ಯಾಕ್ಗ್ರೌಂಡ್ ನೋಡಾಗತ್ರಿ. ಹೇಟರ್ಸ್ ಬೇಕು ಮೊದಲನೇದೇ ಬೆಳಿಬೇಕಂದ್ರ. ಈಗ ನಮಗ್ ಟ್ರೋಲ್ ಮಾಡ್ಬೇಕು, ನನಗ್ ಟ್ರೋಲ್ ಮಾಡ್ರಿ, ಓಪನ್ ಚಾಲೆಂಜ್ ಕೊಡ್ತೀನಿ. ಟ್ರೋಲ್ ಮಾಡ್ರಿ ಬೆಕ್ಕದಷ್ಟು, ಎಷ್ಟು ಟ್ರೋಲ್ ಮಾಡ್ತಿಲ್ಲ ಅಷ್ಟು ವಿಡಿಯೋ. ಎಕ್ಸಾಂಪಲ್ ಅಮುಕ್ ಡುಮುಕ್ ಹಿಡೀರಿ, 4-5 ತರ ಬಂದಾರ ಜನ. ಈಗ ಟ್ರೋಲ್ ಮಾಡ್ಸ್ಕೊಂಡ್ ಫೇಮಸ್ ಆದ್ರ ಅರ್ಧ. ಟ್ರೋಲ್ ಮಾಡ್ಸ್ಕೊಳ್ಬೇಕು. ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗೈತಿ. ಇಷ್ಟಕ್ಕೆ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರ್ ಮಾಡಿ ಎಂಡ್ ಮಾಡಿ. ಇದು ಮತ್ ಇದ್ರದ್ದು ಯಾವ ಟಾಪಿಕ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಂದ್ರೆ ನಮ್ಗೆ ಕಮೆಂಟ್ ಮಾಡ್ರಿ, ಆ ಟಾಪಿಕ್ ಬಗ್ಗೆ ನಿಮ್ಗೆ ವಿಡಿಯೋ ಹಾಕ್ತೀನಿ.